ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ನಾವು ತದ್ದಿತಾಂತಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬಂದ್ವಿ. ಅದರಲ್ಲಿ ಒಂದು ಮೂರನೇ ಭಾಗವಾದಂಥ ತದ್ದಿತಾಂತಾವ್ಯಯದ ಬಗ್ಗೆ ಇವಾಗ ನಾವು ನೋಡೋಣ. ತದ್ದಿತಾಂತಾವ್ಯಯ ಅಂತ ಅಂದರೆ ಏನು ಅನ್ನೋದಾದರೆ, ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ಅಂತ ನಾಮಪದಗಳ ಮುಂದೆ ಅಂತ, ಹಾಗೆ, ಓ, ಗೋಸ್ಕರ, ವರೆಗೆ, ತನಕ, ಮಟ್ಟಿಗೆ, ಸಲುವಾಗಿ ಇತ್ಯಾದಿ ತದ್ದಿತಾಂತ ಪ್ರತ್ಯಯಗಳು ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳಾಗ್ತವೆ. ಏನಪ್ಪ ಅಂತ ಹೇಳಿದ್ರೆ, ಷಷ್ಠಿ ವಿಭಕ್ತಿ ಅಂತ ನಾಮಪದಗಳ ಮುಂದೆ, ಷಷ್ಠಿ ವಿಭಕ್ತಿ ಅಂತ ಅಂದರೆ ಅರಸ, ಅರಸ, ಉದಾಹರಣೆಗೆ ಅರಸ, ಅರಸನಂತೆ, ಅರಸನ ಹಾಗೆ, ಅರಸನ ಓಲ್, ಅರಸನಿಗೋಸ್ಕರ, ಅರಸನವರೆಗೆ, ಅರಸನ ತನಕ, ಅರಸನ ಮಟ್ಟಿಗೆ, ಸಲುವಾಗಿ, ಅರಸನ ಸಲುವಾಗಿ. ಹೀಗೆ ಈ ಒಂದು ನಾಮಪದಗಳ ಮುಂದೆ ಅಂತೆ, ಹಾಗೆ, ಓಲ್, ಗೋಸ್ಕರವರೆಗೆ, ತನಕ, ಮಟ್ಟಿಗೆ ಇತ್ಯಾದಿಗಳು ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳಾಗ್ತವೆ. ಅದೇ ಥರನಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ನೋಡಬಹುದು. ರಾಮನಂತೆ, ರಾಮನ ಹಾಗೆ, ರಾಮನ ಓಲ್, ರಾಮನಿಗೋಸ್ಕರ. ಅವ್ಯಯ ಎರಡನೇದು. 10ನೇದು ಅವ್ಯಯ. ಅವ್ಯಯ ಅಂದ್ರೇನು? ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ನಾವು ಅವ್ಯಯಗಳು ಅಂಥೇಳಿ ಕರಿತೀವಿ. ನಾಮಪದಗಳು ಕ್ರಿಯಾಪದಗಳಂತೆ ಅದೇನಾಗಲ್ಲ, ಲಿಂಗ ಮತ್ತು ವಚನ ವಿಭಕ್ತಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ಹೊಂದಿರೋದಿಲ್ಲ. ಅದು ಏನು ಒಂದೇ ಮೂಲ ರೂಪದಲ್ಲೇ ಇರುತ್ತೆ. ಅದನ್ನು ನಾವು ಅವ್ಯಯ ಅಂಥೇಳಿ ಕರಿತೀವಿ. ಇಲ್ಲಿ ಕೇಶರಾಜ ತನ್ನ ಒಂದು ಶಬ್ದಮಣಿ ದರ್ಪಣದಲ್ಲಿ ಸೂತ್ರದ ಮೂಲಕ ಈ ರೀತಿಯಾಗಿ ಹೇಳ್ತಾರೆ. ದೊರೆವೆಡೆಯ ಅವ್ಯಯ ಲಿಂಗಂ ಸರಿ ಸರ್ವ ವಿಭಕ್ತಿಗಂ ತ್ರಿಲಿಂಗಕ್ಕಂತಂ ಸರಿ ವಚನ ತ್ರಿತಯಕ್ಕಂ ಸರಿ ಮೆನೆಸಿ ವಿಕಾರವಿಲ್ಲ ಧರ್ಮ ಉನಿಗಂ ಅಂಥೇಳಿ. ಹಾಗಾದರೆ ಅವ್ಯಯದ ಪ್ರಕಾರಗಳನ್ನು ಎಷ್ಟಿದಾವೆ ಅಂತ ಹೇಳಿದ್ರೆ 8 ಇದಾವೆ. ಅವ್ಯಯದ ಪ್ರಕಾರಗಳಲ್ಲಿ 8 ಪ್ರಕಾರ. ಅದರಲ್ಲಿ ಸಾಮಾನ್ಯಾವ್ಯಯ, ಅನುಕರಣಾವ್ಯಯ ನಾವು ನೋಡಿದ್ವಿ. ಈಗಾದರೆ ಸಾಮಾನ್ಯ ಅವ್ಯಯದಲ್ಲಿ ಮೊದಲನೇದಾದಂಥ ಸಾಮಾನ್ಯಾವ್ಯಯವನ್ನು ತಿಳ್ಕೊಳ್ಳೋಣ. ಒಂದು ಕ್ರಿಯೆ ನಡೆಯುವ ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ನಾವೇನಂತ ಕರಿತೀವಿ? ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಇದನ್ನು ಕ್ರಿಯಾ ವಿಶೇಷಣಾವ್ಯಯ ಅಂತಲೂ ಕೂಡ ನಾವು ಕರೀಬಹುದು. ಉದಾಹರಣೆಗೆ ಬೇಗನೆ, ಚೆನ್ನಾಗಿ, ಸುಮ್ಮನೆ, ಸುತ್ತಲೂ ಇವೆಲ್ಲ ಏನು ಸಾಮಾನ್ಯಾವ್ಯಯಕ್ಕೆ ಉದಾಹರಣೆ. ಎರಡನೇದಾಗಿ ಅನುಕರಣಾವ್ಯಯ. ಕೆಲವು ಅರ್ಥವಿಲ್ಲದ ಧ್ವನಿಯ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯ ಅಂತೇಳಿ ನಾವು ಕರಿತೀವಿ. ಉದಾಹರಣೆಗೆ ಜುಳು ಜುಳು, ದಬ ದಬ, ರಪ ರಪ, ಧಗ ಧಗ, ಚೂರು ಚೂರು, ಪಟ ಪಟ, ಢವ ಢವ, ಬರ್ರನೆ, ಸುಯ್ಯನೆ ಇವೆಲ್ಲ ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿದೆ. ಭಾವಸೂಚಕಾವ್ಯಯ. ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಆನಂದ, ಆಶ್ಚರ್ಯ, ತಿರಸ್ಕಾರ ಮುಂತಾದ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಬಳಸುತ್ತೇವೆ. ಇವುಗಳನ್ನು ನಾವು ಭಾವ ಸೂಚಕಾವ್ಯಯ ಅಂಥೇಳಿ ನಾವು ಕರಿತೇವೆ. ಮತ್ತು ಇವನ್ನು ನಿಪಾತಾವ್ಯಯಗಳಂತಲೂ ನಾವು ಕರೆಯುತ್ತೇವೆ. ಉದಾಹರಣೆ ಅಯ್ಯೋ, ಆಹಾ, ಭಲೆ, ಅಬ್ಬಬ್ಬ, ಅಕಟಕಟ, ಛೆ, ಥು, ಛಿ, ಓಹೋ ಇವೆಲ್ಲ ಭಾವಸೂಚಕಾವ್ಯಯಕ್ಕೆ ಉದಾಹರಣೆಗಳು. ಕ್ರಿಯಾರ್ಥಕಾವ್ಯಯ. 4ನೇದು. ಕ್ರಿಯಾಪದ ಸ್ಥಾನದಲ್ಲಿ ನಿಂತು ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಪದಗಳಿಗೆ ಕ್ರಿಯಾರ್ಥಕಾವ್ಯಗಳೆನ್ನುವರು. ಸಾಕು, ಬೇಕು, ಬೇಡ, ಇಲ್ಲ, ಉಂಡು, ಹೌದು ಇವೆಲ್ಲ ಕ್ರಿಯಾರ್ಥಕಾವ್ಯಗಳು. ಸಂಬಂಧಾರ್ಥಕ. 5ನೇದ್ದು ಸಂಬಂಧಾರ್ಥಕಾವ್ಯಯ. 2 ಪದಗಳ ಅಥವಾ 2 ವಾಕ್ಯಗಳ ನಡುವೆ ಸಂಬಂಧವನ್ನು ಸೂಚಿಸುವ ಪದಗಳನ್ನು ಸಂಬಂಧಾರ್ಥಕಾವ್ಯಗಳಂತೇಳಿ ಕರಿತೀವಿ. ಮತ್ತು ಸಮುಚ್ಚಕಾವ್ಯಯಗಳು ಅಂತಲೂ ನಾವು ಕರೆಯುತ್ತೇವೆ. ಉದಾಹರಣೆಗೆ ಮತ್ತೆ, ಹಾಗೂ, ಅಥವಾ, ಆದ್ದರಿಂದ, ಇಲ್ಲವೇ, ಆದರೆ, ಏಕೆಂದರೆ, ಊ. 6ನೇದು ಕೃದಂತಾವ್ಯಯ ಪ್ರಕಾರ. ಧಾತುಗಳಿಗೆ ಉತ, ಉತ್ತ, ಧರೆ, ಅಲು, ಅಲಿಕೆ, ದು, ಇ, ಅ ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳು ಎನ್ನಿಸ್ತವೆ. ಉದಾಹರಣೆಗೆ ಅವನು ನೋಡಲು ಹೋದನು, ಅವಳು ನೋಡಲು ಹೋದಳು, ಅವರು ನೋಡಲು ಹೋದರು. ತದ್ದಿತಾಂತಾವ್ಯಯ. ಷಷ್ಠಿ ವಿಭಕ್ತಿಯಂತೆ ನಾಮಪದಗಳ ಮುಂದೆ ಅಂತ, ಹಾಗೆ, ಓಲ್, ಗೋಸ್ಕರವರೆಗೆ, ತನಕ, ಮಟ್ಟಿಗೆ, ಸಲುವಾಗಿ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಾವ್ಯಗಳು ಆಗ್ತವೆ. ಉದಾಹರಣೆಗೆ ರಾಮನಂತೆ, ಸೀತೆಯಂತೆ, ಮಕ್ಕಳಂತೆ. ಅವಧಾರಣಾರ್ಥಕವೇ. ಕೊನೆಯದಾಗಿ ಅವಧಾರಣಾರ್ಥಕ. ಅವಧಾರಣೆ ಎಂದರೆ ಹಲವದರಲ್ಲಿ ಒಂದನ್ನು ನಿಶ್ಚಯಿಸುವುದು ಎಂದರ್ಥ. ಈ ಅವ್ಯಯವನ್ನು ಅವಧಾರಣಾರ್ಥಕಾವ್ಯಯ ಅಂತಲೂ ನಾವು ಕರಿತೀವಿ. ಉದಾಹರಣೆಗೆ ಏ, ಅವನೇ, ಅವಳೇ, ಅವರೇ
ಎ ಅವಧಾರಣಾರ್ಥಕ ಅವ್ಯಯವನ್ನು ಸೂಚಿಸುತ್ತದೆ. ನೀ ಭಾವಸೂಚಕ ನಿಪಾತ ಅವ್ಯಯ. ಇಲ್ಲಿಗೆ ನಾವು ಪ್ರಕಾರಗಳನ್ನು ನೋಡಿದ್ವಿ. ಮುಂದೆ ವಚನ. ವಚನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಚನ ಮತ್ತು ಲಿಂಗ. ವಚನ ಅಂತ ಹೇಳಿದರೆ ವ್ಯಾಕರಣ ಭಾಷೆಯಲ್ಲಿ ನೋಡೋದಾದರೆ ವಚನ ಅಂತ ಹೇಳಿದರೆ ಸಂಖ್ಯೆಯನ್ನು ಸೂಚಿಸುವುದು ಎಂದರ್ಥ. ಕನ್ನಡದಲ್ಲಿ ವಚನದಲ್ಲಿ 2 ಪ್ರಕಾರ, ಒಂದು ಏಕವಚನ ಮತ್ತು ಬಹುವಚನ. ಏಕವಚನ ಅಂದರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂಥ ಪದಗಳಿಗೆ ಏಕವಚನ ಅಂತೇಳಿ ಕರಿತೀವಿ. ಉದಾಹರಣೆ ಪುಸ್ತಕ, ಮರ, ತಮ್ಮ, ಮನೆ, ಹೆಂಡತಿ, ರಾಜ ಇವೆಲ್ಲ ಏಕವಚನಕ್ಕೆ ಉದಾಹರಣೆ. ಬಹುವಚನ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳಿಗೆ ಬಹುವಚನ ಅಂತೇಳಿ ನಾವು ಕರಿತೀವಿ. ಪುಸ್ತಕಗಳು, ಮಕ್ಕಳು, ಮನೆಗಳು, ಕುರ್ಚಿಗಳು. ಮೇಲೆ ತಿಳಿಸಿದಂತೆ ಕನ್ನಡದಲ್ಲಿ 2 ವಚನಗಳಷ್ಟೇ ಅಲ್ಲದೆ ಕೆಲವು ವಿಶಿಷ್ಟ ಬಗೆಯ ವಚನಗಳ ಬಳಕೆಯಲ್ಲಿವೆ. ಅವುಗಳನ್ನು ಈ ಕೆಳಗಿನಂತೆ ನಾವು ನೋಡಬಹುದು. ಗೌರವ ಸೂಚಕ ಬಹುವಚನ. ಕೆಲವು ಸಂದರ್ಭಗಳಲ್ಲಿ ಏಕವಚನ ಪದಗಳಿಗೆ ಗೌರವಾರ್ಥಕವಾಗಿ ಬಹುವಚನ ಪ್ರತ್ಯಯವನ್ನು ಹಚ್ಚಲಾಗುತ್ತದೆ. ಇಂತಹ ಪದಗಳಿಗೆ ಗೌರವ ಸೂಚಕ ಬಹುವಚನ ಅಂತೇಳಿ ನಾವು ಕರೆಯುತ್ತೇವೆ. ಸ್ವಾಮಿ, ಉದಾಹರಣೆಗೆ ಸ್ವಾಮಿಗಳು. ಇಲ್ಲಿ ನಾವು ಏಕವಚನದಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಅವರಿಗೆ ಗೌರವವನ್ನು ಕೊಡುವ ಒಂದು ದೃಷ್ಟಿಯಿಂದ ಸ್ವಾಮಿಗಳು. ಶಿಕ್ಷಕ, ಯಾವ ಹಿಂಗನ್ನಕ್ಕೆ ಬರೋದಿಲ್ಲ, ಶಿಕ್ಷಕರು. ಮುಖ್ಯಮಂತ್ರಿಗಳು. ಇವೆಲ್ಲ ಏನು ಗೌರವ ಸೂಚಕ ಬಹುವಚನಕ್ಕೆ ಬಹುವಚನಗಳು. ಏಕವಚನದಲ್ಲಿ ಅವರಿಗೆ ಕರೆಯೋದಕ್ಕೆ ಹಾಗೆ ಬರುವುದಿಲ್ಲ, ಹಾಗಾಗಿ ಗೌರವ ಸೂಚಕ ಪದಗಳು ಬಹುವಚನ. ಎರಡನೇದ್ದು ನಿತ್ಯ ಬಹುವಚನ. ಕೆಲವು ಪದಗಳು ಏಕವಚನ ಮತ್ತು ಬಹುವಚನಗಳ ಎರಡರಲ್ಲೂ ಏಕರೂಪವಾಗಿ ಬಳಕೆಗೊಳ್ಳುತ್ತವೆ. ಇವುಗಳನ್ನು ನಿತ್ಯ ಬಹುವಚನ ಅಂತೇಳಿ ನಾವು ಕರೆಯುತ್ತೇವೆ. ನೀರು, ಅಕ್ಕಿ, ಗೋಧಿ, ಮಣ್ಣು, ಬೆಳಕು, ಗಾಳಿ ಇವು ನಿತ್ಯ ಬಹುವಚನಗಳು. ದ್ವಿವಚನ. ದ್ವಿವಚನ ಅಂತ ಹೇಳಿದರೆ ನಿರ್ದಿಷ್ಟವಾಗಿ 2 ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳಿಗೆ ದ್ವಿವಚನ ಅಂತೇಳಿ ನಾವು ಕರಿತೀವಿ. ಕೇಶಿರಾಜನು ದ್ವಿವಚನಂ ಔಚಿತ್ಯತಿಪರ್ಕುಂ ಎಂದು ಹೇಳಿದ್ದಾನೆ. ಉದಾಹರಣೆಗೆ ಕಣ್ಣುಗಳು, ಭೀಮಾರ್ಜುನ, ನಕುಲ ಸಹದೇವರು, ರಾಮ ಲಕ್ಷ್ಮಣರು, ಕೃಷ್ಣಾರ್ಜುನ, ಲವಕುಶರು. ಇವರೇನು ದ್ವಿವಚನ. ಲಿಂಗ. ಲಿಂಗ ಅಂದರೆ ಏನು? ಜ್ಞಾನ ಮತ್ತು ಅಜ್ಞಾನದ ಕುರುವಿಗೆ ಲಿಂಗ ಅಂತೇಳಿ ನಾವು ಕರಿತೀವಿ. ಲಿಂಗ ಅಂತ ಹೇಳಿದರೆ ಗುರುತ ಅಥವಾ ಜಾತಿ ಎಂದು ಹೇಳಬಹುದು. ಕೇಶಿರಾಜನು ಕ್ರಿಯೆಯಂ ನುಡಿಯದುದು, ವಿಭಕ್ತಿಯನ್ನಿಲ್ಲದುದು, ಅರ್ಥವುಳ್ಳದುದು, ಮಂತದು ಲಿಂಗಂ. ಕ್ರಿಯಾವಾಚಕಗಳಲ್ಲದಿದ್ದರೂ ವಿಭಕ್ತಿ ಪ್ರತ್ಯಯಂತವಾಗಿದ್ದರೂ ಅರ್ಥವತ್ತಾಗಿರುವ ಪದಗಳನ್ನು ಲಿಂಗ ಅಂತೇಳಿ ನಾವು ಕರಿತೀವಿ. ಕನ್ನಡದಲ್ಲಿ 2 ಲಿಂಗಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಪುಲ್ಲಿಂಗ ಅಂತ ಹೇಳಿದರೆ ಪುರುಷವಾಚಕ ಪದಗಳಲ್ಲಿ ಪುಲ್ಲಿಂಗ ಅಂದರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥ ಮನಸ್ಸಿಗೆ ಹೊಳೆಯುವುದು ಅದನ್ನು ಪುಲ್ಲಿಂಗ ಅಂತೇಳಿ ನಾವು ಕರೆಯುತ್ತೇವೆ. ಉದಾಹರಣೆಗೆ ರಾಮ, ಕೃಷ್ಣ, ಅಣ್ಣ, ತಮ್ಮ, ಮುದುಕ, ಮದುಮಗ, ಕಳ್ಳ, ಚಿಕ್ಕಪ್ಪ, ಕವಿ, ವಿಮರ್ಶಕ, ಒಡೆಯ, ಕಲಾವಿದ. ಸ್ತ್ರೀಲಿಂಗ. ಸ್ತ್ರೀವಾಚಕ ಪದಗಳಲ್ಲೂ ಸ್ತ್ರೀಲಿಂಗಗಳು ಅಂದರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಣ್ಣು ಎಂಬ ಅರ್ಥ ಮನಸ್ಸಿಗೆ ಹೊಳೆಯುವುದು ಅದು ಸ್ತ್ರೀಲಿಂಗ ಎನಿಸುವುದು. ಉದಾಹರಣೆಗೆ ಸೀತೆ, ಮುದುಕಿ, ಅಕ್ಕ, ಚಿಕ್ಕಮ್ಮ, ಸಚಿವೆ, ಕಳ್ಳಿ, ಕವಯತ್ರಿ, ಕಲಾವಿದೆ. ಮೂರನೇದು ನಪುಂಸಕಲಿಂಗ. ನಪುಂಸಕಲಿಂಗ ಸ್ತ್ರೀ ಮತ್ತು ಪುರುಷವಾಚಕಗಳಲ್ಲದ ಪದಗಳೆಲ್ಲವೂ ನಪುಂಸಕಲಿಂಗಗಳು. ಉದಾಹರಣೆಗೆ ಮನೆ, ನೆಲ, ಪುಸ್ತಕ, ಪ್ರಾಣಿಗಳು ಮತ್ತು ಕುರ್ಚಿ. ಕೇಶಿರಾಜ ತಿರ್ಯಗ್ಜೀವಲಂಗಳಪ್ಪ ಚೇತನಾ ವಸ್ತು ನಪುಂಸಕಂಗಳ್. ಈ 3 ಲಿಂಗಗಳು ಅಷ್ಟೇ ಅಲ್ಲದೆ ಕೆಲವು ವಿಶಿಷ್ಟ ಬಗೆಯ ಲಿಂಗಗಳು ಕನ್ನಡದಲ್ಲಿ ಬಳಕೆಯಿವೆ. ಅವುಗಳೆಂದರೆ ಪುನ್ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುಂಸ್ತ್ರೀಲಿಂಗ, ನಿತ್ಯ ನಪುಂಸಕಲಿಂಗ ಮತ್ತು ವಾಚಲಿಕ. ಇವೇನು 3 ಲಿಂಗಗಳನ್ನು ಹೊರತುಪಡಿಸಿಯೂ ಕೂಡ ನಾವು ಕನ್ನಡದಲ್ಲಿ ಇನ್ನೂ ಕೆಲವು ಲಿಂಗಗಳನ್ನು ನಾವು ಬಳಕೆಯಲ್ಲಿವೆ ಅಂತೇಳಿ ಕೇಶಿರಾಜ್ ಅವರು ಹೇಳ್ತಾರೆ. ಹಾಗಾದರೆ ಅದರ ಅರ್ಥ ನೋಡೋದಾದರೆ ಪುನ್ನಪುಂಸಕಲಿಂಗ ಅಂತ ಹೇಳಿದರೆ ಕೆಲವು ಪದಗಳು ಒಮ್ಮೆ ಪುಲ್ಲಿಂಗ ಅಂತಲೂ ಒಮ್ಮೆ ನಪುಂಸಕಲಿಂಗದಂತೆಯೂ ಬಳಕೆಗೊಳ್ಳುತ್ತವೆ. ಇಂತಹ ಪದಗಳನ್ನು ನಾವು ಪುನ್ನಪುಂಸಕಲಿಂಗ ಅಂತೇಳಿ ಕರೆಯುತ್ತೇವೆ. ಉದಾಹರಣೆಗೆ ಸೂರ್ಯ, ಚಂದ್ರ, ಶನಿ, ವಸಂತ. ಇವು ಪುನ್ನಪುಂಸಕ್ಕೆ ಉದಾಹರಣೆ. ಸೂರ್ಯ, ಚಂದ್ರ, ಶನಿ, ವಸಂತ. ಸ್ತ್ರೀ ನಪುಂಸಕಲಿಂಗಕ್ಕೆ ಕೆಲವು ದೇವತಾ ವಾಚಕಗಳಾದಂಥ ಪದಗಳನ್ನು ಸ್ತ್ರೀಲಿಂಗದಂತೆಯೂ ನಪುಂಸಕಲಿಂಗದಂತೆಯೂ ಬಳಸುತ್ತೇವೆ. ಇಂತಹ ಪದಗಳನ್ನು ಸ್ತ್ರೀ ನಪುಂಸಕಲಿಂಗ ಅಂತೇಳಿ. ಉದಾಹರಣೆಗೆ ಕಾವೇರಿ, ಕೃಷ್ಣ, ಗಂಗಾ. ಕಾವೇರಿ ಹರಿಯುತ್ತಾಳೆ, ಕಾವೇರಿ ಹರಿಯುತ್ತಿದೆ. ಪುಂಸ್ತ್ರೀಲಿಂಗ. ಕೆಲವು ಪದಗಳು ಪುಲ್ಲಿಂಗದಂತೆಯೇ ಕಂಡರೂ ಕೆಲವು ಪದಗಳು ಪುಲ್ಲಿಂಗದ ಅಥವಾ ಸ್ತ್ರೀಲಿಂಗಗಳೆರಡರಲ್ಲೂ ಒಂದೇ ರೀತಿಯಾಗಿ ಬಳಕೆಗೊಳ್ಳುತ್ತವೆ. ಇದನ್ನು ಪುಂಸ್ತ್ರೀಲಿಂಗ ಅಂತೇಳಿ ಕರೆಯುತ್ತೇವೆ. ಉದಾಹರಣೆಗೆ ಅವರು, ಇವರು. 4 ನಿತ್ಯ ನಪುಂಸಕಲಿಂಗ. ಕೆಲವು ಶಬ್ದಗಳು ಸ್ತ್ರೀ ಮತ್ತು ಪುರುಷ ಜಾತಿಗೆ ಸೇರಿದರೂ ಯಾವಾಗಲೂ ನಪುಂಸಕಲಿಂಗದಲ್ಲಿಯೇ ಬಳಕೆಗೊಳ್ಳುತ್ತವೆ. ಇದನ್ನು ನಿತ್ಯ ನಪುಂಸಕಲಿಂಗಗಳು ಎನ್ನುವರು. ಉದಾಹರಣೆಗೆ ಮಗು, ಕೂಸು, ಶಿಶು, ಸಮೂಹ, ಗುಂಪು, ತಂಡ. ಇವೆಲ್ಲ ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಗಳು. ಕೊನೆಯದಾಗಿ ವಾಚಲಿಂಗ. ಕೆಲವು ಸರ್ವನಾಮಗಳು ಗುಣವಚನದ ಏಕವಾಚಕಗಳು, ಸಂಖ್ಯಾವಾಚಕ, ಗುಣವಚನಗಳು, ಸಂಖ್ಯಾವಾಚಕಗಳು, ಪರಿಮಾಣವಾಚಕಗಳು ಇವುಗಳಿಗೆ ಸ್ವತಂತ್ರವಾದಾಗ
ವಿಲ್ಲ ಮೂರೂ ಲಿಂಗಗಳಲ್ಲೂ ಒಂದೇ ರೀತಿ ಪ್ರಯೋಗಿಸಲ್ಪಡುತ್ತದೆ. ಆದ್ದರಿಂದ ಇದನ್ನು ವಾಚ್ಯಲಿಂಗ, ತ್ರಿವಿಧಲಿಂಗ, ವಿಶೇಷಾಧೀನಲಿಂಗ, ಅವ್ಯಯಲಿಂಗ ಅಂತೇಳಿ ನಾವು ಕರೆಯುತ್ತೇವೆ. ಉದಾಹರಣೆಗೆ ನಾನು, ನೀನು, ಹಲವು, ಕೆಲವು, ಒಂದು, ಎರಡು, ಒಳ್ಳೆಯ, ಕೆಟ್ಟ. ಇನ್ನು ಕೇಶರಾಜನ ಪ್ರಕಾರ 9 ಲಿಂಗಗಳನ್ನು ನಾವು ನೋಡ್ಬೋದು. ಇವುಗಳನ್ನು ಕೇಶರಾಜ ಸಂಸ್ಕೃತದಲ್ಲಿ ಪ್ರಚುರವಾದ 9 ಲಿಂಗಗಳನ್ನು ಕಲೆ ಹಾಕಿ ಲಿಂಗಗಳು 9 ತೆರನಾಗಿದೆ ಎಂದು ತಿಳಿಸಿದ್ದಾನೆ. ಅವುಗಳೆಂದರೆ ನೀನರಿಕ ಕರ್ನಾಟಕದೊಳ್ಪು ಪೀನಂ ಸ್ತ್ರೀ ಪುನ್ನ ಪಂಸಕಲಿಂಗೋಭಯ ಪುಂಸ್ತ್ರೀ ನ ಸಮಸ್ತ ವಚ್ಛ ನುನವ್ಯಯಮೆಂದು ಲಿಂಗಂ 9 ತೆರಂ ಅಂತ ಹೇಳ್ತಾರೆ. ಪುಲ್ಲಿಂಗ ಉದಾಹರಣೆಗೆ ಅರಸಂ ದೇವಂ ನರಂ ಸುರಂ. ಸ್ತ್ರೀಲಿಂಗ ಉದಾಹರಣೆಗೆ ಅರಸಿ ದೇವಿ. ನಪುಂಸಕಲಿಂಗಕ್ಕೆ ಉದಾಹರಣೆ ಕನ್ನಡ ಕಳಸಂ ಕೊಡೆ. ಪುನ್ನಪುಂಸಕ ಕವಿ ರವಿ ಬಸಂತೆ ಆಳು. ಪುಂಸ್ತ್ರೀಲಿಂಗ ಅವರ್ ಇವರ್. ಸ್ತ್ರೀ ನಪುಂಸಕಲಿಂಗ ಪೆನ್ ಸರಸ್ವತಿ. ಸ್ತ್ರೀಲಿಂಗಕ್ಕೆ ಸಮಸ್ತ್ರೀಲಿಂಗಂ ನೀನ್ ಆನ್ ತಾನ್ ಶಿಶು ಹಸುಳೆ ಕೂಸು. ವಾಚ್ಯಲಿಂಗಕ್ಕೆ ಅಭಿಮಾನಿ ಧಾನಿ ಸುಖಿ ಭೋಗಿ ಹೇಡಿ ಕಲಿ ಶೂರ ಮತ್ತು ಜಿಪುಣ. ಅವ್ಯಯಲಿಂಗ ಭೋಂಕನೆ ಮೆಲ್ಲನೆ. ಹೀಗೆ ನವವಿಧವಾದ ಲಿಂಗಗಳನ್ನು ತಿಳಿಸಿದ ಕೇಶರಾಜನು ಕೊನೆಗೆ ಕನ್ನಡ ಭಾಷೆಯಲ್ಲಿ 3 ಲಿಂಗಗಳು ಇವೆ ಅಂತ ಹೇಳಿ ಹೇಳ್ತಾರೆ. ನೋಡಿ, 9 ಲಿಂಗಗಳು ಇವೆ ಅಂತ ಹೇಳಿ ನಂತರ ಕೊನೆಯದಾಗಿ ಏನು ಹೇಳ್ತಾರೆ ಕೇಶರಾಜರು, ಕನ್ನಡದಲ್ಲಿ ಮಾತ್ರ ಕನ್ನಡ ಭಾಷೆಯಲ್ಲಿ 3 ಲಿಂಗಗಳಿವೆ ಅಂಥೇಳಿ ಹೇಳ್ತಾರೆ. ಅದು ಸೂತ್ರದಲ್ಲಿ ಪುರುಷರೇ ಪುಲ್ಲಿಂಗಂ ಸ್ತ್ರೀಯರೇ ತಾತ್ ಸ್ತ್ರೀಲಿಂಗ ಮುಗಿದವೆಲ್ಲವೂ ನಪ್ಪಾಗಿ ಸಲ್ಗುಂ ಕನ್ನಡದೊಳು ಪರಿವರ್ತಿಸ ಅದರಿಂ ಮೊಳವಾಗಿರ್ದುಂ. ಪುರುಷರ ಕುರಿತು ಹೇಳುವ ಶಬ್ದಗಳು ಪುಲ್ಲಿಂಗಗಳು, ಸ್ತ್ರೀಯರನ್ನು ಕುರಿತು ಹೇಳುವ ಶಬ್ದಗಳು ಸ್ತ್ರೀಲಿಂಗಗಳು, ಸ್ತ್ರೀ ಪುರುಷರಿಗೆ ಸಂಬಂಧಿಸಿರುವ ಶಬ್ದಗಳು ನಪುಂಸಕ ಲಿಂಗಗಳಾಗಿರುತ್ತವೆ. ಇನ್ನುಳಿದ 6 ಬಗೆಯ ಲಿಂಗಗಳು ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿಲ್ಲ ಅಂತ ಹೇಳಿ ಕೇಶರಾಜ ಹೇಳ್ತಾರೆ. ಇನ್ನು ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾಕ್ಯ ಅಂತ ಹೇಳಿದರೆ ವಾಕ್ಯಗಳು ಒಂದು ಪೂರ್ಣ ಅಭಿಪ್ರಾಯವನ್ನು ತಿಳಿಸುವ ಪದಗಳ ಸಮೂಹವನ್ನು ವಾಕ್ಯ ಅಂತ ಹೇಳಿ ಕರಿತೇವೆ. ಇದರಲ್ಲಿ ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ಹಾಗೂ ಅವುಗಳ ವಿಶೇಷ ವರ್ಣಗಳಿಂದ ಕ್ರಮವಾಗಿ ಬರೆದ ಪದಗಳ ಸಮೂಹವನ್ನು ನಾವು ವಾಕ್ಯ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮಹಾಶಕ್ತನಾದ ಪರಮಾತ್ಮನು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡಿದನು. 2 ಮಹಾಶೂರನಾದ ಶ್ರೀರಾಮಚಂದ್ರ ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು. ಇನ್ನು ಅಧ್ಯಾಹಾರ ಇರುವ ಪದಗಳ ಆಧಾರದ ಮೇಲೆ ಬಿಟ್ಟು ಹೋಗಿರುವಂತಹ ಪದಗಳನ್ನು ಊಹಿಸಿ ಕಂಡು ಹಿಡಿಯುವ ಕ್ರಮಕ್ಕೆ ಅಧ್ಯಾಹಾರ ಅಂತೇಳಿ ನಾವು ಕರೆಯುತ್ತೇವೆ. ಈ ಅಧ್ಯಾಹಾರ ಕ್ರಮದಿಂದ ಊಹಿಸಿ ಕಂಡು ಹಿಡಿದ ಪದಕ್ಕೆ ಅಧ್ಯಾಹೃತ, ಅಧ್ಯಾರೋಪಕ ಅಂತೇಳಿ ನಾವು ಕರಿಬೋದು. ಉದಾಹರಣೆಗೆ ಡ್ಯಾಶ್ ಹಣ್ಣನ್ನು ತಿಂದನು. ಏನು ಇಲ್ಲಿ ಅಧ್ಯಾಹೃತ ಪದ, ನಾನು ಹಣ್ಣನ್ನು ತಿಂದೆನು. ವಾಕ್ಯದ ಪ್ರಕಾರಗಳಲ್ಲಿ 2 ವಿಧ, 3 ವಿಧ: ಸಾಮಾನ್ಯ ವಾಕ್ಯ, ಸಂಯುಕ್ತ ವಾಕ್ಯ, ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯ ಅಂದ್ರೆ ಏನು? ಒಂದು ಪೂರ್ಣ ಕ್ರಿಯಾಪದರೊಡನೆ ಕೂಡಿ ಇರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತೇಳಿ. ಮಧ್ಯದಲ್ಲಿ ಸಾಪೇಕ್ಷ ಕ್ರಿಯಾಪದಗಳು ಬರಬಹುದು, ಕ್ರಿಯಾರೂಪಗಳು ಬರುವುದು. ಬೆಕ್ಕು ಅಡುಗೆ ಮನೆಯಲ್ಲಿ ನುಗ್ಗಿ ಪಾತ್ರೆಯಲ್ಲಿನ ಹಾಲನ್ನು ಕುಡಿಯಿತು. ನಾನು ಚಲನಚಿತ್ರವನ್ನು ನೋಡಿ ಬಂದೆನು. ಸಂಯುಕ್ತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಕೂಡಿಕೊಂಡು ಒಂದು ಪೂರ್ಣ ಅಭಿಪ್ರಾಯವನ್ನು ನೀಡುವಂತಿದ್ದರೆ ಅದನ್ನು ಸಂಯುಕ್ತ ವಾಕ್ಯ ಅಂತೇಳಿ ನಾವು ಕರಿತೀವಿ. ಉದಾಹರಣೆಗೆ ಕೋತಿ ಮರದಿಂದ ಇಳಿಯಿತು, ಮೆಲ್ಲನೆ ಮಗುವಿನ ಹತ್ತಿರಕ್ಕೆ ಬಂದಿತು, ಮಗುವಿನ ಕೈಯಲ್ಲಿದ್ದ ಹಣ್ಣನ್ನು ತಟ್ಟನೆ ಕಿತ್ತುಕೊಂಡಿತು, ನಂತರ ಚಂಗನೆ ಜಿಗಿದು ಹೋಯಿತು. ಇದೇನು ಸಂಯುಕ್ತ ವಾಕ್ಯ. 2 ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯ ವಾಲ್ಮೀಕಿ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಆಗ ಲವನು ಅದನ್ನು ಕಟ್ಟಿ ಹಾಕಿದನು. ಕುದುರೆಯ ಕಾವಲಿನ ಭಟ್ಟರು ಲವವನ್ನು ಹಿಡಿದುಕೊಂಡು ಹೋದರು. 3 ಮಿಶ್ರವಾಕ್ಯ. ಒಂದು ಪ್ರಧಾನ ವಾಕ್ಯಕ್ಕೆ ಉಳಿದ ವಾಕ್ಯಗಳು ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತೇಳಿ ನಾವು ಕರೆಯುತ್ತೇವೆ. ಉದಾಹರಣೆಗೆ ಅವನು 100 ಮಾತುಗಳನ್ನು ಆಡಿದನು, ಹೊರತು ಕೆಲಸ ಮಾಡಲಿಲ್ಲ. ಜನಾರ್ದನಿಗೆ ಸುವರ್ಣ ಪದಕ ಸಿಕ್ಕಿತೆ ಎಂಬುದನ್ನು ಅವನು ಬಾಯಿಂದಲೇ ಕೇಳಬೇಕು. ಇನ್ನು ಕರ್ತರಿ ಕರ್ಮಣಿಯ ಪ್ರಯೋಗಗಳನ್ನು ನಾವು ನೋಡೋಣ. ಕರ್ತರಿ ಮತ್ತು ಕರ್ಮಣಿಯ ಪ್ರಯೋಗ. ಅಖ್ಯಾತ ಪ್ರತ್ಯಯಗಳು ಕರ್ತವ್ಯನ ಅರ್ಥದಲ್ಲಿ ಬಂದರೆ ಕರ್ತರಿ ಪ್ರಯೋಗ ಎನಿಸುತ್ತದೆ, ಕರ್ಮದ ಅರ್ಥದಲ್ಲಿ ಬಂದರೆ ಕರ್ಮಣಿ ಪ್ರಯೋಗ ಎನಿಸುತ್ತೆ. ಉದಾಹರಣೆ ಹಾಗಾದರೆ ಕರ್ತರಿ ಪ್ರಯೋಗ ಅಂದ್ರೇನು? ಇಲ್ಲಿ ಕರ್ತೃ ಪ್ರಧಾನವಾಗಿರುತ್ತೆ. ಇದು ಸಕರ್ಮಕ ಹಾಗೂ ಅಕರ್ಮಕ ಧಾತುಗಳು ಎರಡರಲ್ಲೂ ಪ್ರಯೋಗಗೊಳ್ಳುತ್ತೆ. ಕನ್ನಡದಲ್ಲಿ ಈ ಪ್ರಯೋಗಗಳೇ ಹೆಚ್ಚು. ಇಲ್ಲಿ ಕ್ರಿಯಾಪದ ಕರ್ತೃಪದವನ್ನು ಅನುಸರಿಸಿ ರಚನೆಗೊಂಡಿದ್ದು ಕರ್ತೃವಿನ ಲಿಂಗ, ವಚನ, ಪುರುಷಗಳನ್ನೇ ಹೊಂದಿರುತ್ತೆ. ಇಲ್ಲಿ ಕರ್ತೃಪದ ಪ್ರಥಮಾಂತವಾಗಿದ್ದರೆ ಕರ್ಮಪದ ದ್ವಿತೀಯಾಂತವಾಗಿರುತ್ತದೆ. ಇಲ್ಲಿ ಕರ್ತರಿ ಪ್ರಯೋಗದಲ್ಲಿ
ಕರ್ತೃಪದ ಪ್ರಧಾನವಾಗಿರುತ್ತೆ, ಕರ್ಮಪದ ದ್ವಿತೀಯಾಂತವಾಗಿರುತ್ತೆ. ರಾಮನು ರಾವಣನನ್ನು ಕೊಂದನು. ಪ್ರಥಮ ಕರ್ತೃಪದ ಯಾವುದು? ಇಲ್ಲಿ ರಾಮನು ರಾವಣನನ್ನು, ಅಂದರೆ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಪ್ರಥಮವು ದ್ವಿತೀಯ, ಅನ್ನು ಅನ್ನೋಂಥದ್ದು ಏನಿದು ದ್ವಿತೀಯಾಂತವಾಗಿರುತ್ತೆ, ಕೊಂದನು. ಕರ್ಮಣಿ ಪ್ರಯೋಗ ಇಲ್ಲಿ ಕರ್ಮಪದವೇ ಪ್ರಧಾನವಾಗಿರುತ್ತೆ. ಕರ್ಮಪದ ಸಹಿತ ವಾಕ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ. ಇದು ಸಂಸ್ಕೃತದಲ್ಲಿ ಪ್ರಯೋಗಗಳೇ ಹೆಚ್ಚು. ಇಲ್ಲಿ ಕ್ರಿಯಾಪದ ಕರ್ಮಪದವನ್ನು ಅನುಸರಿಸಿ ರಚನೆಗೊಂಡಿದ್ದು, ಕರ್ಮಪದ ಲಿಂಗ ವಚನ ಪುರುಷಗಳನ್ನೇ ಹೊಂದಿರುತ್ತೆ. ಇಲ್ಲಿ ಕರ್ತೃಪದ ತೃತೀಯಾಂತವಾಗಿದ್ದರೆ ಕರ್ಮವು ಪ್ರಧಾನವಾಗಿರುತ್ತವೆ. ಅಲ್ಲಿ ಏನಾಯ್ತು? ಕರ್ತೃಪದ ಪ್ರಥಮಾಂತವಾಗಿರುತ್ತೆ. ಇಲ್ಲಿ ಕರ್ತರಿಯಲ್ಲಿ ಕರ್ತೃಪದ ಪ್ರಥಮಾಂತವಾಗಿದ್ದರೆ ಇಲ್ಲಿ ಕರ್ಮಪದ ಪ್ರಧಾನವಾಗಿರುತ್ತೆ. ಅದೇ ಥರ ಕರ್ಮಪದವನ್ನು ಅನುಸರಿಸಿ ಇಲ್ಲಿ ರಚನೆಯಾಗಿರುತ್ತೆ. ಇಲ್ಲಿ ಕರ್ಮಪದ ಸಹಿತ ವಾಕ್ಯ ಮಾತ್ರ ಅನ್ವಯವಾಗುತ್ತೆ. ಕ್ರಿಯಾಪದ ಕರ್ಮಪದವನ್ನು ಅನುಸರಿಸಿ ರಚನೆಗೊಂಡಿದ್ದು, ಕರ್ಮಪದ ಲಿಂಗ ವಚನ ಪುರುಷಗಳನ್ನೇ ಹೊಂದಿರುತ್ತದೆ. ಇಲ್ಲಿ ಕರ್ತೃಪದ ತೃತೀಯಾಂತವಾಗಿರುತ್ತೆ. ಅಲ್ಲಿ ಕರ್ತೃ ಪ್ರಥಮಾಂತವಾಗಿದ್ದರೆ ಇಲ್ಲಿ ಕರ್ತೃಪದ ತೃತೀಯಾಂತವಾಗಿರುತ್ತೆ. ಅಂದರೆ ಇಂದ ಅನ್ನುವಂಥದ್ರಿಂದ ಕೂಡಿರುತ್ತೆ. ಕರ್ಮವು ಪ್ರಥಮಾಂತವಾಗಿರುತ್ತದೆ. ಕ್ರಿಯಾಪದ ಧಾತು ಹಾಗೂ ಆಖ್ಯಾತ ಪ್ರತ್ಯಯಗಳು ಅಲ್ಪಡು ಪ್ರತ್ಯಯ ಸೇರುತ್ತದೆ. ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಕರ್ತೃಪದ ಏನಾಗಿರುತ್ತೆ? ಇಲ್ಲಿ ಪ್ರಥಮಾಂತವಾಗಿರುತ್ತೆ. ಕರ್ಮಪದ ತೃತೀಯಾಂತವಾಗಿರುತ್ತೆ. ಕೊಲ್ಲಲ್ಪಟ್ಟನು. ಅಲ್ಪಡು ಎನ್ನುವಂಥದ್ರಿಂದ ವಾಕ್ಯ ಪೂರ್ಣಗೊಳ್ಳುತ್ತೆ. ದ್ವಿರುಕ್ತಿ. ಹಾಗಾದರೆ ದ್ವಿರುಕ್ತಿ ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ದ್ವಿರುಕ್ತಿ ಅಂದರೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದ ಅಥವಾ ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡೋದಕ್ಕೆ ದ್ವಿರುಕ್ತಿ ಅಂತೇಳಿ ನಾವು ಕರಿತೀವಿ. ಈ ದ್ವಿರುಕ್ತಿಗಳು ಕೇಳುವವನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ಕಾರ್ಯದ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ ಮಾಡು ಮಾಡು, ಹೌದೌದು, ಒಂದೊಂದು, ಬೇಗ ಬೇಗ, ಅಡಿಗಡಿಗೆ, ಬಾ ಬಾ. ಜೋಡುನುಡಿ. ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ಹಿನ್ನೆಲೆಯಲ್ಲಿ ಒಂದು ಪದದ ಜೊತೆಗೆ ಅದೇ ಅಥವಾ ಛಾಯೆಯುಳ್ಳ ಪೂರಕ ಅರ್ಥವನ್ನು ನೀಡುವ ಅಥವಾ ವಿರೋಧಾರ್ಥವನ್ನು ನೀಡುವ ಪದವನ್ನು ಜೊತೆಗೂಡಿಸಿ ಹೇಳಲಾಗುತ್ತದೆ. ಇಂತಹ ಪದಗಳನ್ನು ಜೋಡುನುಡಿಗಳು ಅಥವಾ ಜೋಡಿ ಪದಗಳು ಎನ್ನುವರು. ಎರಡನೆಯ ಪದಕ್ಕೆ ಕೆಲವೆಡೆ ಅರ್ಥ ಉಂಟು, ಕೆಲವು ಕಡೆ ಅರ್ಥವಿರುವುದಿಲ್ಲ. ಅಂದ ಚಂದ, ತಿಳಿದು, ತಳ ಬುಡ, ಸಡಗರ ಸಂಭ್ರಮ, ಅಳಿವು ಉಳಿವು, ರೀತಿ ನೀತಿ, ಪಾಪ ಪುಣ್ಯ. ಇಲ್ಲಿ ನೋಡಿ, ಮೊದಲನೇ ಪದಕ್ಕೆ ಅರ್ಥ ಇದೆ, ತಳ ಅಂದರೆ ಕೆಳಗೆ, ಬುಡ ಇದು ಅರ್ಥ ಇಲ್ಲ. ಅದೇ ಥರನಾಗಿ ಮೊದಲನೇ ಪದಕ್ಕೆ ಅರ್ಥ ಇರ್ತಾ, ಕೆಲವೊಂದು ಸಂದರ್ಭದಲ್ಲಿ ಎರಡನೇ ಪದಕ್ಕೆ ಅರ್ಥ ಇರಲ್ಲ ಜೋಡುನುಡಿಗೆ. ಹಾಗಾದರೆ ಪಡೆನುಡಿ. ಪ್ರತಿಯೊಂದು ಭಾಷೆಯಲ್ಲೂ ತನ್ನದೇ ಆದಂಥ ಪಡೆನುಡಿಗಳು ಬೆಳೆದು ಬಂದಿರುತ್ತೆ. ಪಡೆನುಡಿ ಎಂಬುದು ನುಡಿಗಟ್ಟಿಗೆ ಸಮಾನಾರ್ಥಕವಾದುದು. ಒಂದು ಮಾತಿನಲ್ಲಿರುವ ಪದ ಇಲ್ಲವೇ ಪದ ಸಮುಚ್ಚಯಕ್ಕೆ ಶಬ್ದಾರ್ಥವು ಒಂದು ಬಳಕೆಯಲ್ಲಿ ಅದು ಬೇರೊಂದು ಅರ್ಥವನ್ನು ಸೂಚಿಸುವಂತಿದ್ದರೆ ಅಂತಹ ಪದಗಳನ್ನು ಪಡೆನುಡಿ ಅಂತ ಹೇಳ್ಕೊಡ್ತೀವಿ. ಇವು ಹೊರನೋಟಕ್ಕೆ ಒಂದು ಬಾಹ್ಯಾರ್ಥ ಕೊಡುತ್ತಿದ್ದರೂ ಅವುಗಳ ಅಂತರಾರ್ಥ ಬೇರೆಯಾಗಿರುತ್ತದೆ. ಉದಾಹರಣೆಗೆ ನಾಂದಿ ಹಾಡು, ಆರಂಭಿಸು, ಮಂಗಲ ಹಾಡು, ಮುಕ್ತಾಯಿಸು, ಓಂಕಾರ ಪ್ರಾರಂಭ, ಹೆಗಲು ಕೊಡು, ಸಹಾಯ ಮಾಡು, ಒಬೇರಾಯನ ಕಾಲ ಅಂದರೆ ಪ್ರಾಚೀನ ಕಾಲ, ಕಂಕಣ ಬಲ ಅಂದರೆ ವಿವಾಹ ಯೋಗ, ಕೈ ಹಿಡಿ ಅಂದರೆ ಸಹಾಯ ಮಾಡು. ಈ ರೀತಿಯಾಗಿ ನಾವು ಪಡೆನುಡಿಗಳ ಅರ್ಥವನ್ನು ನೋಡ್ಬೋದು. ಹೊರನೋಟಕ್ಕೆ ಇದರ ಅರ್ಥ ಬೇರೆಯೇ ಇದ್ದರೆ ಕೂಡ ಅದರ ಅರ್ಥ ಬೇರೆಯೇ ಆಗಿರುತ್ತದೆ. ಗಾದೆ ಮಾತು. ಹಾಗೆ ಜನರ ಅನುಭವದ ತಳದಿಂದ ಹೊರಹೊಮ್ಮಿದ ಮಾತುಗಳು, ಗಾದೆಗಳು, ಇವುಗಳನ್ನು ನಾಣ್ಣುಡಿ, ಹಿತೋಕ್ತಿ, ಲೋಕೋಕ್ತಿ, ಸುಭಾಷಿತಗಳಂತಲೂ ನಾವು ಕರೆಯುತ್ತೇವೆ. ಉದಾಹರಣೆ, ಕೀರು ಕುಡಿದವನು ಓಡಿ ಹೋದ, ನೀರು ಕುಡಿದವನು ಸಿಕ್ಕು ಬಿದ್ದ, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದರೆ ತಿಪ್ಪೆ ಕೆದರುವುದು ಬಿಟ್ಟೀತೆ, ಊರು ಉಪಕಾರ ಅರಿದು ಹೆಣ ಶೃಂಗಾರ ಅರಿಯದು. ತತ್ಸಮ ಅಂದರೆ ಸಂಸ್ಕೃತ ಶಬ್ದಕ್ಕೆ ಸೇರಿ ಕನ್ನಡ ಪದಗಳು ತತ್ಸಮ ತದ್ಭವ ವಿಚಾರವಾಗಿ ಈ ರೂಢಿಯಲ್ಲಿರುವ ವಿಚಾರಕ್ಕೂ ಕೇಶಿರಾಜಾದಿ ವ್ಯಾಕರಣಕಾರರ ಅಭಿಪ್ರಾಯವು ಸ್ವಲ್ಪ ವ್ಯತ್ಯಾಸ. ತತ್ಸಮ ಎಂದರೆ ಕನ್ನಡಕ್ಕೂ ಸಂಸ್ಕೃತಕ್ಕೆ ಸಮವಾದ ಶಬ್ದ ಎಂದರ್ಥ. ಶಬ್ದಗಳ ಕನ್ನಡ ಶಬ್ದದೊಡನೆಯೇ ಸಂಸ್ಕೃತ ಶಬ್ದ ಸೇರಿಸಿ ಸಮಾಸ ಮಾಡಬಹುದು. ಈಗ ಈ ರೂಢಿಯಲ್ಲಿರುವ ತದ್ಭವದ ಸಂಸ್ಕೃತ ರೂಪವೇ ತತ್ಸಮ ಎಂಬರ್ಥ ಆಗ ಇರಲಿಲ್ಲ. ಕೇಶಿರಾಜನ ತನ್ನ ದರ್ಪಣದಲ್ಲಿ 21 ತತ್ಸಮ ಪದಗಳನ್ನು ಗುರುತಿಸಿದ್ದಾರೆ. ಅವುಗಳೆಂದರೆ ಮಣಿಮಂಚಂ ಪಟ್ಟಂ ತೌರಂ ಅಟ್ಟಂ ಗೋಣಿ ಸಂಬಳಂ ಅಕ್ಕರಲತೆ ಕಾಂಕಣಂ ಕೊಂಟೆ ಬಾಲಂ ಮಂಗಣಂ ಬಿಲಂ ಬಂದಿ ಮಾಲೆ ಗಾಳುಂ ಗಂಡುಂ ಗಲ್ಲಂ ಮಲ್ಲಂ ತಳಂ. ಇವೆಲ್ಲ ತತ್ಸಮ ಪದಗಳು. 21 ತತ್ಸಮ ಪದಗಳು ಕೇಶಿರಾಜನ ಶಬ್ದದ
ದರ್ಪಣದಲ್ಲಿ ನಾವು ಈ ರೀತಿಯಾಗಿ ನೋಡ್ಬೋದು. ಸಮಸಂಸ್ಕೃತ ಅಂತ ಹೇಳಿದರೆ ಸಂಸ್ಕೃತ ಭಾಷೆಯಲ್ಲಿ ಬಳಕೆಯಲ್ಲಿರುವಂತಹ ಕೆಲವು ಪದಗಳನ್ನು ಕನ್ನಡದಲ್ಲಿ ಬಳಸುತ್ತೇವೆ. ಮೂಲತಃ ಅವುಗಳು ಸಂಸ್ಕೃತ ಪದಗಳು ಆಗಿವೆ. ಅಂತಹ ಪದಗಳನ್ನು ಸಂಸ್ಕೃತ ಪದಗಳೆಂತಲೂ ನಾವು ಕರೆಯುತ್ತೇವೆ. ಉದಾಹರಣೆ ಪುಸ್ತಕ, ಭಕ್ತಿ, ರತ್ನ, ತದ್ಭವ. ಹಂಗೆ ತತ್ ಎಂದರೆ ಆದ್ದರಿಂದ, ಭವ ಎಂದರೆ ಹುಟ್ಟಿದ್ದು, ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ಸಂಸ್ಕೃತ ಶಬ್ದಗಳನ್ನು ಸರಳೀಕರಣಗೊಳಿಸಿ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಕನ್ನಡದಲ್ಲಿ ಬಳಸುತ್ತೇವೆ. ಇಂತಹ ಪದಗಳನ್ನು ತದ್ಭವ ಪದಗಳೆನ್ನುವರು. ಹೊತ್ತಿಗೆ, ಹದೇ ಬದೆ, ಮುಕುತಿ, ಜುದ್ದಿ, ಸಿರಿ, ಆವುಗೆ, ರನ್ನ, ಭಕುತಿ, ಬಣ್ಣ. ಕೇಶರಲ್ಲಿ ಬಳಸುವ ಕನ್ನಡದ ಸಾಧಾರಣ ಲಕ್ಷಣಗಳು ಯಾವ್ಯಾವ ಅಂತ ನೋಡೋದಾದರೆ ಗಮಕ ಸಮಾಸ, ರಳಕುಳ, ಕ್ಷಳ, ಶ್ರುತಿ, ಸಯ್ಯ, ಸಂಧಿ, ಸತಿ, ಸಪ್ತಮಿ, ಸಮಸಂಸ್ಕೃತಿ, ವಮಾಹ, ಪಭೇದ, ಸಂಸ್ಕೃತ ಲಿಂಗ, ಶಿಥಿಲ, ದ್ವಿತ್ವ, ಯತಿ, ವಿಲಂಘನ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು CETಯಲ್ಲಿ ಇದನ್ನು ಸುಮಾರು ಸಲ ಕೇಳಿದ್ದಾರೆ. ಕೇಶರಾಜ ತಿಳಿಸುವ ಕನ್ನಡದ ಅಸಾಧಾರಣ ಲಕ್ಷಣಗಳು ಯಾವ್ಯಾವು ಅಂತ ಕೇಳ್ತಾರೆ. ಅದರಲ್ಲಿ ಅವು ಈ ರೀತಿಯನ್ನು ನಾವು ನೋಡ್ಬೋದು. ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸೋಣ. ಧನ್ಯವಾದಗಳು.